ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಮತ್ತೆ ಜೆಡಿಯು ಹಿಡಿಯುತ್ತೆ. ಕಳೆದ ನವೆಂಬರ್ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆಯಾಗುತ್ತೆ. ಯಾರೂ ಕೇಳರಿಯದಂತಹ ರೀತಿಯಲ್ಲಿ NDA ಮೈತ್ರಿಕೂಟ ಭರ್ಜರಿ ವಿಜಯವನ್ನು ಸಾಧಿಸುತ್ತೆ. ಬಿಹಾರದಲ್ಲಿ 20 ವರ್ಷಗಳು ಒಂದರ್ಥದಲ್ಲಿ ಬಿಹಾರದ ಮುಖ್ಯಮಂತ್ರಿ ಪಟ್ಟವನ್ನು ಹಿಡಿದಿರುವಂತಹ ನಿತೀಶ್ ಕುಮಾರ್ ಯಾದವ್, JDUನ ಮುಖ್ಯಸ್ಥ, ಜನತಾದಳ್ ಯೂನಿಯನ್ JDUನ ಮುಖ್ಯಸ್ಥ ನಿತೀಶ್ ಕುಮಾರ್ ಯಾದವ್ ಅವರು ಮುಖ್ಯಮಂತ್ರಿ ಗದ್ದುಗೆಯನ್ನು ಮತ್ತೆ ಏರುತ್ತಾರೆ. ಒಂದರ್ಥದಲ್ಲಿ ಸುಶಾಸನ್ ಬಾಬು ಅಂತಲೇ ಖ್ಯಾತಿ ಪಡೆದಿರುವಂತಹ ನಿತೀಶ್ ಕುಮಾರ್ ಇದೀಗ ರಾಜ್ಯ ರಾಜಕಾರಣಕ್ಕೆ ಅಂದರೆ ಬಿಹಾರದ ಮುಖ್ಯಮಂತ್ರಿ ಗದ್ದುಗೆಯಿಂದ ಇಳಿಯುವಂತಹ ಸಮಯ ಬಂದಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ರಾಜ್ಯ ರಾಜಕಾರಣವನ್ನು ಬಿಟ್ಟು ನಿತೀಶ್ ಕುಮಾರ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಸುದೀರ್ಘವಾದಂತಹ 4 ಅವಧಿ ಅಂದರೆ 20 ವರ್ಷಗಳ ಅವರ ರಾಜಕೀಯ ಪಯಣ ಅಂದರೆ ಮುಖ್ಯಮಂತ್ರಿಯಾಗಿ ರಾಜ್ಯ ರಾಜಕಾರಣದ ಪಯಣವನ್ನು ಅವರು ಮುಗಿಸ್ತಾ ಇದ್ದಾರೆ. ಒಂದರ್ಥದಲ್ಲಿ ಈಗ ಹೊಸ ಅಲೆಯೇ ಸೃಷ್ಟಿಯಾಗಲಿದೆ ಬಿಹಾರ ರಾಜಕೀಯದಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಎರಡೆರಡು ಸಂವಿಧಾನಬದ್ಧವಾದಂತಹ ಸ್ಥಾನಗಳಲ್ಲಿ ಯಾರು ಕೂಡ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿತೀಶ್ ಕುಮಾರ್ ಯಾದವ್ ಅವರು ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿ ಆಗೋದಕ್ಕೆ ಆಯ್ಕೆಯಾಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. ಏಪ್ರಿಲ್ 14ರಂದು ಬಹುತೇಕ ಬಂದಿರುವಂಥ ಮಾಹಿತಿ ಪ್ರಕಾರ ಅವರು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಬಿಹಾರದಲ್ಲಿ ಉಪಮುಖ್ಯಮಂತ್ರಿಯಾಗಿರುವಂಥ ಸಾಮ್ರಾಟ್ ಚೌಧರಿಯವರು ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಇದು ಎಲ್ಲೋ ಒಂದು ಕಡೆ ಬಿಹಾರ ರಾಜಕಾರಣದ ಮೇಲೆ ಬಹುದೊಡ್ಡ ಪಾತ್ರವನ್ನು, ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಜೊತೆಗೆ ಇವರ ಅಂದರೆ ಏನು ಈ JDU ಅನ್ನುವಂಥದ್ದಿದೆ, ಇದರ ಪ್ರಾದೇಶಿಕ ಪ್ರಭಾವ ಕುಗ್ಗಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇವರು ಸಂಸತ್ನ ಮೇಲ್ಮನೆ ರಾಜ್ಯಸಭೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಇವರ ಆಪ್ತ ನಾಯಕರಾದಂಥ ಸಂಜಯ್ ಝಾ ಮತ್ತು ವಿಜಯ್ ಕುಮಾರ್ ಚೌಧರಿ ಅವರು ಕೂಡ ಇವರೊಟ್ಟಿಗೆ ರಾಜ್ಯಸಭಾ ಸದಸ್ಯರಾಗಿ ಪ್ರವೇಶವನ್ನು ಪಡಿತಾ ಇದ್ದಾರೆ. JDU ಹಿಸ್ಟ್ರಿ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ನಿತೀಶ್ ಕುಮಾರ್ ಅವರು ಜನತಾದಳದ ಸದಸ್ಯರಾಗಿ 1994ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಸಮತಾ ಪಕ್ಷವನ್ನು ಸ್ಥಾಪಿಸ್ತಾರೆ. 1996ಅಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತು ಕಳೆದ ನವೆಂಬರ್ನಲ್ಲಿ ಬಿಹಾರದಲ್ಲಿ ಅತ್ಯದ್ಭುತವಾದಂಥ ಬಹುಮತವನ್ನು ಗಳಿಸಿ ಭಾರತೀಯ ಜನತಾ ಪಾರ್ಟಿ ಅಂದರೆ NDA ಮೈತ್ರಿಕೂಟದಲ್ಲಿದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಇದೀಗ ಈ ಹುದ್ದೆಯನ್ನು ಬಿಟ್ಟು ಒಂದರ್ಥದಲ್ಲಿ ಏನು ಎಲ್ಲರನ್ನ ಮಣಿಸಿ ಎಲ್ಲ ಅತ್ಯದ್ಭುತವಾದಂತಹ ಕೆಲಸಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿದ್ದಂತಹ ನಿತೀಶ್ ಕುಮಾರ್ ಯಾದವ್ ಅವರು ಇದೀಗ ರಾಜ್ಯ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ರಾಷ್ಟ್ರ ರಾಜಕಾರಣ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ಇವರು ಯಾವ ಥರದ ಕೆಲಸವನ್ನು ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಬಿಹಾರ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೇನೆಲ್ಲ ಮಹತ್ವ ಬೀರುತ್ತೆ ಬಿಹಾರದ ರಾಜ್ಯ ರಾಜಕಾರಣ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.